ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಅಹೋಮರು ಮತ್ತು ದೆಹಲಿ ಸುಲ್ತಾನರ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ 14 ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹಮನಿ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಸಣ್ಣದಾಗಿ ಒಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ನಿಮಗೆ. ಏನಿಲ್ಲ, ನಾನು ಕೂಡ ನಿಮ್ಮ ಥರನೇ ಸ್ಟಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ವಿಡಿಯೋಸ್ ಹಾಕೋದಕ್ಕೆ. ಬಟ್ ಆದರೂ ಕೂಡ ನಾನು ಪ್ರಯತ್ನ ಪಡ್ತೀನಿ. 2 ಡೇಸ್ಗೆ ಒಂದು ಸಲ ವಿಡಿಯೋ ಅಥವಾ ಡೈಲಿ ಒಂದೊಂದು ವಿಡಿಯೋ ಹಾಕೋದಕ್ಕೆ ಇನ್ನು ಮುಂದೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಬಿಕಾಸ್ ನಾನು ಒಂದು 3-4 ಡೇಸಿಂದ ಈ ಖಂಡಗಳ ಬಗ್ಗೆನೇ ಸ್ಟಡಿ ಮಾಡ್ತಿದ್ದೆ. ಹಾಗಾಗಿ ಟೈಮ್ ಸಿಕ್ಕಲಿಲ್ಲ ಕ್ವಶನ್ ಮಾಡಿ ನಾನು ವಿಡಿಯೋಸ್ ಮಾಡೋದಕ್ಕೆ. ಅದಕ್ಕೋಸ್ಕರ ಇನ್ಮೇಲಿಂದ ನಾನು ಅದೇ ಹೇಳ್ದಕ್ಕೆ 2 ಡೇಸ್ಗೆ ಒಂದು ಸಲ ಅಥವಾ ಡೈಲಿ ಒಂದೊಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಈ ವಿಡಿಯೋಸ್ ಎಲ್ಲ ನಿಮ್ಗೆ ಯಾವ ಥರ ಇರಬೇಕು ಅಂತ ಅಂದರೆ ಜಸ್ಟ್ ರೀಕಾಲ್ ಮಾಡ್ಕೋಬೇಕು, ಅಂದರೆ ಟೆಸ್ಟ್ ಥರ ಇರಬೇಕು. ನಿಮಗೆ ಆಲ್ರೆಡಿ ನೀವು ಇದನ್ನು ಓದಿರ್ತೀರ ಅಲ್ವಾ, ಈ ವಿಡಿಯೋಸ್ ಬಂದಾಗ ನೀವು ಚೆಕ್ ಮಾಡ್ಕೊಳ್ಳಿ, ಏನಾದರೂ ಪಾಯಿಂಟ್ಸ್ ಬಿಟ್ಟಿದ್ದೀನಾ ಅಥವಾ ಎಲ್ಲನೂ ಕರೆಕ್ಟಾಗಿ ಓದ್ಕೊಂಡಿದ್ದೀನ, ಅಥವಾ ಏನಾದರೂ ಮಿಸ್ ಆಗಿ ನಾನೇ ಯಾವುದಾದ್ರೂ ಒಂದು ಪಾಯಿಂಟು ಅಕಸ್ಮಾತ್ ಕ್ವಶನ್ಸ್ನ ಮಿಸ್ ಮಾಡಿರ್ಬೋದೇನೋ, ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಆವಾಗ ನೀವು ಚೆಕ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ನೀವು ಚೆನ್ನಾಗಿ ಸ್ಟಡಿ ಮಾಡಿದರೆ ಈ ಕ್ವಶನ್ಸ್ ಎಲ್ಲ ಇರುತ್ತಲ್ವ, ನಿಮ್ಗೆ ಅರ್ಥ ಆಗುತ್ತೆ ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಂತ. ಅಕಸ್ಮಾತ್ ಓದಿಲ್ಲ ಅಂತಂದರೆ ಒಂದು ಐಡಿಯಾ ಬರುತ್ತೆ ಈ ವಿಡಿಯೋ ನೋಡಿದಾಗ, ಯಾವ ರೀತಿ ಓದಬೇಕು, ಯಾವುದ್ಯಾವುದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅನ್ನೋದೆಲ್ಲ ಒಂದು ಐಡಿಯಾ ಬರುತ್ತೆ. ಸೊ ಅದನ್ನೆಲ್ಲ ಹೇಳ್ತಾ ಇನ್ನು ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ನೋಡಿ, ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು? ಎ ವರಹ, ಬಿ ಮದಗಜ, ಸಿ ಸಿಂಹ, ಡಿ ಪ್ರತಿಷ್ಠಾನಪುರ. ಇದಕ್ಕೆ ಆನ್ಸರು ಎ ವರಹ ಏನಿದೆಯಲ್ಲ ಇದು ವಿಜಯನಗರ ಸಾಮ್ರಾಜ್ಯದ ಲಾಂಛನ. ಇನ್ನು ಮದಗಜ ಅಂತಂದರೆ ಇದು ತಲಕಾಡಿನ ಗಂಗರ ಮನೆತನದ ಒಂದು ರಾಜಲಾಂಛನ. ಸಿಂಹ ಇದು ಕದಂಬರ ಮನೆತನದ ರಾಜಲಾಂಛನ. ಹಾಗೆ ಈ ವರಹ ಇನ್ನೂ ಒಂದು ಮನೆತನದ ರಾಜಲಾಂಛನ ಆಗಿದೆ. ಅದು ಯಾವ ಮನೆತನ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಪ್ರತಿಷ್ಠಾನಪುರ ಇದೆಯಲ್ಲ, ಈ ಪ್ರತಿಷ್ಠಾನಪುರ ಶಾತವಾಹನರ ಕಾಲದ ಒಂದು ರಾಜಧಾನಿಯಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ತಟದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಎ ಶ್ರೀ ಕೃಷ್ಣದೇವರಾಯ, ಬಿ ಬುಕ್ಕರಾಯ, ಸಿ ಎರಡನೇ ಪ್ರೌಢದೇವರಾಯ, ಡಿ ಹರಿಹರ ಮತ್ತು ಬುಕ್ಕರು ಅಂತ ಇದೆ. ಇದಕ್ಕೆ ಆನ್ಸರು ಡಿ ಹರಿಹರ ಮತ್ತು ಬುಕ್ಕರು 1336ರಲ್ಲಿ ಈ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಂಪಿ ಏನಿದೆಯಲ್ಲ ಇವರ ಒಂದು ರಾಜಧಾನಿಯಾಗಿತ್ತು, ನೆನಪಿರಲಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅಂದರೆ ಅದು ಹಂಪಿ. ಓಕೆನಾ. ನೆಕ್ಸ್ಟ್ ನೋಡಿ ಕ್ವಶನು, ಸಂಗಮ ವಂಶದ ಪ್ರಸಿದ್ಧ ಅರಸ ಎ ಎರಡನೇ ಪ್ರೌಢದೇವರಾಯ, ಬಿ ಹರಿಹರ, ಸಿ ಕೃಷ್ಣದೇವರಾಯ, ಡಿ ಹರಿಹರ ಮತ್ತು ಬುಕ್ಕರಾಯ ಅಂತ ಇದೆ. ಇದಕ್ಕೆ ಆನ್ಸರು ಎ ಎರಡನೇ ಪ್ರೌಢದೇವರಾಯ ಏನಿದಾರಲ್ಲ ಇವರು ಸಂಗಮ ವಂಶದ ಪ್ರಸಿದ್ಧ ಅರಸನಾಗಿರ್ತಾರೆ. ಓಕೆನಾ. ಹಾಗೆಯೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ 4 ಮನೆತನಗಳು ಬರ್ತವೆ. ಯಾವುದ್ಯಾವುದು ಅಂದರೆ ಒಂದು ಸಂಗಮ, ಸಾಳ್ವ, ತುಳುವ ಮತ್ತು ಅರವೀಡು. ಓಕೆನಾ. ಈ 4 ಮನೆತನಗಳನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಯಾರು ದೇವರಾಯನನ್ನು ಕುರಿತು ಇಡೀ ಭಾರತದಲ್ಲಿ ದೇವರಾಯನಂತಹ ಅರಸನಿಲ್ಲ ಎಂದು ಹೇಳಿರುವನಲ್ಲದೆ ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಎಂದಿದ್ದಾನೆ? ಎ ಡೊಮಿಂಗೋ ಪಯಾಜ್, ಬಿ ಅಬ್ದುಲ್ ರಜಾಕ್, ಸಿ ಸುಲೈಮಾನ್, ಡಿ ಮೇಲಿನ ಯಾರೂ ಅಲ್ಲ. ಇದಕ್ಕೆ ಆನ್ಸರು ಬಿ ಅಬ್ದುಲ್ ರಜಾಕು. ಇವರು ಪ್ರೌಢದೇವರಾಯನನ ಕುರಿತು ಇಡೀ ಭಾರತದಲ್ಲಿ ದೇವರಾಯನಂತಹ ಅರಸನಿಲ್ಲ ಎಂದು ಹೇಳಿರುವನಲ್ಲದೆ ರಾಯನ ಸೇವೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಅಂತ ಕೂಡ ಹೇಳ್ತಾನೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಎರಡನೇ ಪ್ರೌಢದೇವರಾಯನು ಮನಮೋಹಕರ ಅಜಾರ ರಾಮಸ್ವಾಮಿ ದೇವಸ್ಥಾನವನ್ನು ಎಲ್ಲಿ ಕಟ್ಟಿಸಿದನು? ಎ ಬೇಲೂರು, ಬಿ ಹಳೇಬೀಡು, ಸಿ ಹಂಪಿ, ಡಿ ವಿಜಯನಗರ. ಇದಕ್ಕೆ ಆನ್ಸರು ಸಿ ಹಂಪಿಯಲ್ಲಿ ಈ ಅಜಾರ ರಾಮಸ್ವಾಮಿ ದೇವಸ್ಥಾನವನ್ನು ಪ್ರೌಢದೇವರಾಯ ಅವರು ಕಟ್ಟಿಸ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಸಾಮಾನ್ಯ ಶಕ 1485ರಲ್ಲಿ ಸಾಳ್ವ ವಂಶದ ಅರಸನಾಗಿ ಅಧಿಕಾರಕ್ಕೆ ಬಂದವನು? ಎ ಮೂರನೇ ವಿರೂಪಾಕ್ಷ, ಬಿ ಹರಿಹರ, ಸಿ ಬುಕ್ಕರಾಯ, ಡಿ ಸಾಳ್ವ ನರಸಿಂಹ. ಇದಕ್ಕೆ ಆನ್ಸರು ಡಿ ಸಾಳ್ವ ನರಸಿಂಹ ಏನಿದಾರಲ್ಲ ಇವರು 1485ರಲ್ಲಿ ಸಾಳ್ವ ವಂಶದ ಅರಸನಾಗಿ ಅಧಿಕಾರಕ್ಕೆ ಬರ್ತಾರೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ತುಳು ವಂಶದ ಶ್ರೇಷ್ಠ ಅರಸ ಎ ಕೃಷ್ಣದೇವರಾಯ, ಬಿ ಮೂರನೇ ವಿರೂಪಾಕ್ಷ, ಸಿ ನರಸರಾಜ, ಡಿ ಸಾಳ್ವ ನರಸಿಂಹ. ಇದಕ್ಕೆ ಆನ್ಸರು ಎ ಕೃಷ್ಣದೇವರಾಯ ಏನಿದಾರಲ್ಲ ಇವರು ತುಳು ವಂಶದ ಶ್ರೇಷ್ಠ ಅರಸನಾಗಿರ್ತಾರೆ. ಹಾಗೆಯೇ ಈ ನರಸ ನಾಯಕ ಅಂತ ಒಬ್ಬರು ದೊರೆ ಇರ್ತಾರೆ, ಅವರ ಮಗನೇ ಈ ಕೃಷ್ಣದೇವರಾಯ. ಓಕೆನಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ತೆಲುಗಿನಲ್ಲಿ ಅಮುಕ್ತ ಮೌಲ್ಯ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಎಂಬ ನಾಟಕಗಳನ್ನು ರಚಿಸಿದವನು? ಎ ಪ್ರೌಢದೇವರಾಯ, ಬಿ ಕೃಷ್ಣದೇವರಾಯ, ಸಿ ನರಸರಾಜ, ಡಿ ತಿಮ್ಮಣ್ಣ. ಇದಕ್ಕೆ ಆನ್ಸರು
ಬಿ ಕೃಷ್ಣದೇವರಾಯ ಏನಿದಾರಲ್ಲ ಇವರು ತೆಲುಗಿನಲ್ಲಿ ಅಮುಕ್ತ ಮೌಲ್ಯ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಅನ್ನೋ ನಾಟಕಗಳನ್ನು ರಚಿಸ್ತಾರೆ. ಇವರ ಕಾಲದಲ್ಲೇ ಈ ತೆಲುಗು ಸಾಹಿತ್ಯ ಅನ್ನೋದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕನ್ನಡ ರಾಜ್ಯ ರಾಮರಮಣ ಎಂಬ ಬಿರುದಾಂಕಿತರು? ಎ ರಾಮರಾಯ, ಬಿ ಪ್ರೌಢದೇವರಾಯ, ಸಿ ಕೃಷ್ಣದೇವರಾಯ, ಡಿ ತೆನಾಲಿ ರಾಮಕೃಷ್ಣ. ಇದಕ್ಕೆ ಆನ್ಸರ್ ಅಗೇನ್ಸ್ಟ್ ಕೃಷ್ಣದೇವರಾಯ. ಇವರು ಕನ್ನಡ ರಾಜ್ಯ ರಾಮರಮಣ ಎಂಬ ಬಿರುದಾಂಕಿತರಾಗಿದ್ದರು. ಹಾಗೆಯೇ ನೀವು 8th ಓದಿದರೆ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ 8th ಅಲ್ಲ 9th ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋ ಒಂದು ಬಿರುದು ಕೂಡ ಇವರಿಗಿರುತ್ತೆ. ಯಾರಿಗೆ? ಕೃಷ್ಣದೇವರಾಯನಿಗೆ. ನೋಡಿ, ಕನ್ನಡ ರಾಜ್ಯ ರಾಮರಮಣ ಮತ್ತು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋ ಒಂದು ಬಿರುದುಗಳು ಕೃಷ್ಣದೇವರಾಯನಿಗೆ ಇತ್ತು. ಇನ್ನು ಈ ರಾಮರಾಯ ಏನಿದಾರಲ್ಲ ಇವರು ಕೃಷ್ಣದೇವರಾಯನ ಅಳಿಯಾಗಿರ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಎಲ್ಲ ಬಗೆಯ ಸಮೃದ್ಧವಾದ ಇಂತಹ ನಗರಿಯು ಭೂಮಂಡಲದ ಮೇಲೆ ಬೇರೊಂದೆಡೆ ಇಲ್ಲ ಎಂದು ವಿಜಯನಗರವನ್ನು ಕುರಿತು ಹೇಳಿದವನು? ಎ ಸುಲೈಮಾನ್, ಬಿ ಅಬ್ದುಲ್ ರಜಾಕ್, ಸಿ ರಾಮರಾಯ, ಡಿ ಡೊಮಿಂಗ್ ಪಯಾಜ್. ಇದಕ್ಕೆ ಆನ್ಸರು ಡೊಮಿಂಗ್ ಪಯಾಜು. ಇವ್ರು ಹೇಳಿರುವಂಥದ್ದು ಎಲ್ಲ ಬಗೆಯ ಸಮೃದ್ಧವಾದ ಇಂತಹ ನಗರಿಯು ಭೂಮಂಡಲದ ಮೇಲೆ ಬೇರೊಂದೆಡೆ ಇಲ್ಲ ಅಂತ ಹೇಳ್ಬಿಟ್ಟು ಈ ವಿಜಯನಗರವನ್ನು ಕುರಿತು ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಯಾರು ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ಕಣ್ಣುಗಳು ನೋಡಿಲ್ಲ, ಕಿವಿಗಳು ಕೇಳಿಲ್ಲ ಎಂದು ಉದ್ಗರಿಸಿದ್ದಾರೆ? ಎ ಅಬ್ದುಲ್ ರಜಾಕ್, ಬಿ ಸುಲೈಮಾನ್, ಸಿ ಡೊಮಿಂಗ್ ಪಯಾಜ್, ಡಿ ಮೇಲಿನ ಯಾರೂ ಅಲ್ಲ ಅಂತ. ಇದಕ್ಕೆ ಆನ್ಸರು ಎ ಅಬ್ದುಲ್ ರಜಾಕ್ ಈ ರೀತಿ ಹೇಳಿರೋದು. ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ಕಣ್ಣುಗಳು ನೋಡಿಲ್ಲ, ಕಿವಿಗಳು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳಿರ್ತಾರೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಚಾಮರಸನ ಪ್ರಭುಲಿಂಗ ಲೀಲೆ ಯಾರ ಜೀವನ ಚರಿತ್ರೆಯಾಗಿದೆ? ಎ ಬಸವಣ್ಣ, ಬಿ ಅಲ್ಲಮ ಪ್ರಭು, ಸಿ ಅಕ್ಕ ಮಹಾದೇವಿ, ಡಿ ಜೇಡರ ದಾಸಿಮಯ್ಯ. ಇದಕ್ಕೆ ಆನ್ಸರು ಅಲ್ಲಮ ಪ್ರಭುವನ್ನು ಕುರಿತು ಪ್ರಭುಲಿಂಗ ಲೀಲೆ ಅನ್ನೋದನ್ನು ಚಾಮರಸ ಅವರು ಬರ್ತಿರುವಂಥದ್ದು. ಓಕೆನಾ. ಇನ್ನು ಕುಮಾರವ್ಯಾಸ ಅಂತ ಬಂದಾಗ ಕರ್ನಾಟ ಭಾರತ ಕಥಾಮಂಜರಿ ಬರೆದಿದ್ದಾರೆ. ಇನ್ನು ರತ್ನಾಕರ ವರ್ಣಿ, ಭರತೇಶ ವೈಭವ ಅನ್ನೋ ಕೃತಿಗಳನ್ನು ರಚಿಸಿದ್ದಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ನು, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ಶ್ರೀಪಾದರಾಯರು, ಬಿ ವ್ಯಾಸರಾಯರು, ಸಿ ಪುರಂದರದಾಸರು, ಡಿ ಕನಕದಾಸರು. ಇದಕ್ಕೆ ಆನ್ಸರು ಸಿ ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳಿ ಕರೆದಿರ್ತಾರೆ. ಈ ವ್ಯಾಸರಾಯರೇನಿದ್ದಾರಲ್ಲ ಇವರು ಪುರಂದರದಾಸರ ಗುರುಗಳಾಗಿರ್ತಾರೆ. ಇವರು ಹೇಳೋದು ದಾಸರೆಂದರೆ ಪುರಂದರದಾಸರಯ್ಯ ಅಂತ ಪುರಂದರದಾಸರನ್ನು ಕುರಿತು ಹೇಳ್ತಾರೆ. ಹಾಗೇನೇ ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಈಸಬೇಕು ಇದ್ದು ಜಯಿಸಬೇಕು, ಇದು ಮಾನವ ಜೀವನ, ಹಾನಿ ಮಾಡಬೇಡಿ ಉಚ್ಚಪಗಳಿರ ಅಂತ ಹೇಳಿರೋದಾಗಿರ್ಬೋದು. ಮನವ ತೊಳೆಯದೆ ಮಲವ ತೊಳೆದರೆ ಏನು ಪ್ರಯೋಜನ ಅನ್ನೋದು ಹೇಳಿರೋದಾಗಿರ್ಬೋದು. ಈ ರೀತಿ ತುಂಬ ಹೇಳಿದ್ದಾರೆ ಪುರಂದರದಾಸರು. 9th ನೀವು ಓದಿದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನಳಚಂಪು, ಹರಿಭಕ್ತ ಸಾರ ಕೃತಿಗಳ ಕರ್ತೃ? ಎ ಶ್ರೀಪಾದರಾಯರು, ಬಿ ವ್ಯಾಸರಾಯರು, ಸಿ ಪುರಂದರದಾಸರು, ಡಿ ಕನಕದಾಸರು. ಇದಕ್ಕೆ ಆನ್ಸರು ಕನಕದಾಸರು. ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನಳಚಂಪು, ಹರಿಭಕ್ತ ಸಾರ ಅನ್ನೋ ಕೃತಿಗಳನ್ನು ರಚಿಸಿದಂಥವ್ರು. ಓಕೆನಾ. 1347ರಲ್ಲಿ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು? ಎ ಹಸನ್ಗಂಗು ಬಹಮನ್ ಶಾ, ಬಿ ಮಹಮ್ಮದ್ ಶಾ, ಸಿ ಫಿರೋಜ್ ಶಾ, ಡಿ ಮಹಮ್ಮದ್ ಆದಿಲ್ ಶಾ. ಇದಕ್ಕೆ ಆನ್ಸರು ಎ ಹಸನ್ಗಂಗು ಬಹಮನ್ ಶಾ ಏನಿದ್ದಾರಲ್ಲ ಇವರು 1347ರಲ್ಲಿ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಬಹಮನಿ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಎ ಹಂಪಿ, ಬಿ ಬೀದರ್, ಸಿ ವಿಜಯನಗರ, ಡಿ ಕಲಬುರ್ಗಿ. ಇದಕ್ಕೆ ಆನ್ಸರು ಬಿ ಬೀದರ್ ಏನಿತ್ತಲ್ವಾ ಇದು ವಿಜಯನಗರ ಸಾಮ್ರಾಜ್ಯದ ಅರಸರ ಒಂದು ರಾಜಧಾನಿ. ಸಾರಿ ಐ ಆಮ್ ಸೋ ಸಾರಿ, ಬಹಮನಿ ಸಾಮ್ರಾಜ್ಯದ ರಾಜಧಾನಿಯ ಒಂದು ರಾಜಧಾನಿಯಾಗಿತ್ತು ಬೀದರ್. ಓಕೆನಾ. ನೆಕ್ಸ್ಟ್ ನೋಡಿ, ಬಹಮನಿ ಸಾಮ್ರಾಜ್ಯದ ಯಾವ ಅರಸನು ದೌಲತಾಬಾದ್ ಅಂದರೆ ಮಹಾರಾಷ್ಟ್ರದಲ್ಲಿ ಆಕಾಶದ ವೀಕ್ಷಣಾಲಯವನ್ನು ಸ್ಥಾಪಿಸಿದನು? ಎ ಹಸನ್ಗಂಗು ಬಹಮನ್ ಶಾ, ಬಿ ಮಹಮ್ಮದ್ ಆದಿಲ್ ಶಾ, ಸಿ ಫಿರೋಜ್ ಶಾ, ಡಿ ಮಹಮ್ಮದ್ ಗವಾನ್. ಇದಕ್ಕೆ ಆನ್ಸರು ಸಿ ಫಿರೋಜ್ ಶಾ ಏನಿದಾರಲ್ವಾ ಇವರು ಈ ಒಂದು ದೌಲತಾಬಾದ್ನಲ್ಲಿ ಆಕಾಶ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಓಕೆನಾ. ಹಾಗೆಯೇ ಇವರು ನೋಡಿ ಕ್ವಾಜೆ ಬಂದೆ ನವಾಜರಿದ್ರು ನೋಡಿ, ಅವರಿಗೆ ಇವ್ರು ಏನು ಮಾಡ್ತಾರೆ ಅಂತ ಅಂದರೆ ಅನೇಕ ಗ್ರಾಮಗಳನ್ನು ಉಂಬಳಿಯಾಗಿ ಕೊಡ್ತಾರೆ. ಜೊತೆಗೆ ಇವರು ನ್ಯಾಯನಿಷ್ಠನಾಗಿರ್ತಾರೆ, ಪ್ಲಸ್ ದೈವ ಭಕ್ತ ಕೂಡ ಆಗಿದ್ದರು. ಯಾರು? ಫಿರೋಜ್ ಶಾ, ನೆನಪಿರಲಿ. ಓಕೆನಾ.
ನೆಕ್ಸ್ಟ್ ಪ್ರಶ್ನೆ ನೋಡಿ, ಮುಗ್ಧ ಗವಾನನನ್ನು ಕೊಲೆ ಮಾಡಲಾಗಿದೆ ಎಂಬ ಉಲ್ಲೇಖ ಇರುವುದು ಎ ಮಾದರಸದಲ್ಲಿ, ಅಥವಾ ಬಿ ಜಾಮಿಯಾ ಮಸೀದಿಯಲ್ಲಿ, ಸಿ ಗೋಲ್ ಗುಂಬಾಜ್ನಲ್ಲಿ, ಡಿ ಗವಾನನ ಸಮಾಧಿಯ ಮೇಲೆ ಅಂತ ಇದೆ. ಇದಕ್ಕೆ ಆನ್ಸರು ಡಿ ಗವಾನನ ಸಮಾಧಿಯ ಮೇಲೆ ಈ ಮುಗ್ಧ ಗವಾನನನ್ನು ಕೊಲೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಉಲ್ಲೇಖ ಇರುವಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಮದರಸವನ್ನು ಕಟ್ಟಿಸಿದವನು ಯಾರು ಅಂತ ಪ್ರಶ್ನೆ. ಎ ಮಹಮ್ಮದ್ ಗವಾನ್, ಬಿ ಫಿರೋಜ್ ಶಾ, ಸಿ ಮಹಮ್ಮದ್ ಆದಿಲ್ ಶಾ, ಡಿ ಮಹಮ್ಮದ್ ಶಾ. ಇದಕ್ಕೆ ಆನ್ಸರು ಎ ಮಹಮ್ಮದ್ ಗವಾನ್ ಏನಿದಾರಲ್ಲ ಇವರು ಮಾದರಸವನ್ನು ಕಟ್ಟಿಸ್ತಾರೆ. ಓಕೆನಾ. ಇನ್ನೊಂದು ನೋಡಿ ಇಲ್ಲಿ ಇವು ಇಂಪಾರ್ಟೆಂಟು. ಈ ಸಲ ಆಲ್ರೆಡಿ TET 2025 ಒಂದು ಸಲ ಕ್ವಶನ್ ಆಗಿದೆ, ಹಾಗಾಗಿ ಇದನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಬಿಜಾಪುರದಲ್ಲಿ ಅಂತ ಬಂದರೆ ಆದಿಲ್ ಶಾಹಿಗಳು, ಬೀದರಿನಲ್ಲಿ ಅಂತ ಬಂದಾಗ ಬರೀದ್ ಶಾಹಿ, ಗೋಲ್ಕೊಂಡಾದಲ್ಲಿ ಅಂತ ಬಂದಾಗ ಕುತುಬ್ ಶಾಹಿ, ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿ, ಬೀರಾರಿನಲ್ಲಿ ಇಮದ್ ಶಾಹಿಗಳು ಕಂಡುಬರ್ತಾರೆ. ಓಕೆನಾ, ಈ 5 ಮನೆತನಗಳು. ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಿತಾಬ್-ಎ ನವರಸ ಎಂಬ ಪುಸ್ತಕ ಮತ್ತು ಇಬ್ರಾಹಿಂ ರೋಜಾ ಎಂಬ ಭವ್ಯ ಕಟ್ಟಡವನ್ನು ರಚಿಸಿದವರು ಎ ಮಹಮ್ಮದ್ ಶಾ, ಬಿ ಎರಡನೇ ಇಬ್ರಾಹಿಂ, ಸಿ ಫಿರೋಜ್ ಶಾ, ಡಿ ಮಹಮ್ಮದ್ ಗವಾನ್. ಇದಕ್ಕೆ ಆನ್ಸರು ಬಿ ಎರಡನೇ ಇಬ್ರಾಹಿಂ ಏನಿದಾರಲ್ಲ ಇವರು ಕಿತಾಬ್-ಎ ನವರಸ ಮತ್ತು ಇಬ್ರಾಹಿಂ ರೋಜಾ ಅನ್ನೋ ಒಂದು ಭವ್ಯ ಕಟ್ಟಡಗಳನ್ನು ರಚಿಸಿದಂಥವ್ರು. ಓಕೆನಾ. ನೆಕ್ಸ್ಟು, ವಿಜಯಪುರದ ಅದ್ಭುತ ಕಟ್ಟಡ ಗೋಲ್ ಗುಂಬಾಜ್ ಅಥವಾ ಗೋಳ ಗುಮ್ಮಟವನ್ನು ಕಟ್ಟಿಸಿದವನು ಎ ಮಹಮ್ಮದ್ ಶಾ, ಬಿ ಫಿರೋಜ್ ಶಾ, ಸಿ ಮೊಹಮ್ಮದ್ ಆದಿಲ್ ಶಾ, ಡಿ ಹಸನ್ ಗಂಗು ಬಹಮನ್ ಶಾ. ಇದಕ್ಕೆ ಆನ್ಸರು ಸಿ ಮೊಹಮ್ಮದ್ ಆದಿಲ್ ಶಾ ಏನಿದಾರಲ್ಲ ಇವರು ಗೋಲ ಗುಂಬಾಜ್ ಅಥವಾ ಗುಮ್ಮಟವನ್ನು ವಿಜಯಪುರದಲ್ಲಿ ಕಟ್ಟಿಸಿದಂಥವ್ರು. ರೈಟ್. ನೆಕ್ಸ್ಟ್ ನೋಡಿ, ಸ್ವಲ್ಪ ಇದನ್ನು ಆ್ಯಡ್ ಮಾಡಿದ್ದೀನಿ ಬಿಕಾಸ್ ಇಂಪಾರ್ಟೆಂಟ್ ಇತ್ತು ಅಂತ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ನಿಮಗೆ ಗೊತ್ತಾಯಿತು 1336. ಸಾಮ್ರಾಜ್ಯದ ಆಳ್ವಿಕೆ ಕಾಲ ಎಲ್ಲಿವರೆಗೂ ಇತ್ತು ಅಂದರೆ 1336ರಿಂದ 1646ರವರೆಗೆ. ಕೃಷ್ಣದೇವರಾಯನ ಆಳ್ವಿಕೆಯ ಕಾಲ ಅಂತ ಬಂದಾಗ 1509ರಿಂದ 1529. ರಕ್ಕಸದಂಗಡಿ ಕದನ ಜನವರಿ 23ರಿಂದ ಸಾಮಾನ್ಯ ಶಕ 1565ರವರೆಗೆ ಬರುತ್ತೆ. ಇನ್ನು ಬಹಮನಿ ಸಾಮ್ರಾಜ್ಯದ ಬಗ್ಗೆ ನೋಡಿದ್ರೆ ಬಹಮನಿ ರಾಜ್ಯದ ಆಳ್ವಿಕೆಯ ಕಾಲ 1347ರಿಂದ 1489. ಬೀದರ್ನಲ್ಲಿ ಮದರಸ ಸ್ಥಾಪನೆ 1461. ಆದಿಲ್ ಶಾಹಿಗಳ ಆಳ್ವಿಕೆ 1489ರಿಂದ 1686. ಇಬ್ರಾಹಿಂ ರೋಜಾ ರಚನೆ 1626. ಗೋಲ ಗುಮ್ಮಟ ರಚನೆ 1650. ಇನ್ನು ಫಕೀರ ಅಂತಂದರೆ ಮಹಮ್ಮದೀಯ ಸಾಧು ಅಂತ ಬರುತ್ತೆ. ಕೊತ್ತಲ ಅಂದರೆ ಕೋಟೆಯ ಪ್ರಕಾರದ ಮೇಲೆ ಕಟ್ಟುವ ಗುಮ್ಮಟ ಅಂತ. ಪಾರಸಿ ಅಂತ ಬಂದಾಗ ಪರ್ಷಿಯನ್ ದೇಶದ ಭಾಷೆ. ದಕ್ಕನ್ ಅಂದರೆ ದಕ್ಷಿಣ ಭಾರತದ ಪ್ರದೇಶ ಅಂತ ಬರುತ್ತೆ. ಕೆಲವೊಂದು ಹೊಸ ಪದಗಳಿವು. ಇನ್ನು ಈ ಒಂದು ಲೆಸನ್ಗೆ ಸಂಬಂಧಪಟ್ಟ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಹ. ಬಹಮನಿ ಸುಲ್ತಾನರ ರಾಜ್ಯ ಸ್ಥಾಪಕ ಹಸನ್ ಗಂಗು ಬಹಮನ್ ಶಾ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಡ್ಯಾಶ್ರನ್ನು ಕರೆಯಲಾಗುತ್ತದೆ ಪುರಂದರದಾಸರು. ಗೋಲ ಗುಂಬಜ್ ಡ್ಯಾಶ್ ನಗರದಲ್ಲಿದೆ, ವಿಜಯಪುರದಲ್ಲಿದೆ. ಇದಿಷ್ಟು ಕೂಡ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯದ ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಾಗಿದ್ವು. ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಬಿಕಾಸ್ ನಾನು ಹಾಕೋ ವಿಡಿಯೋ ಫಸ್ಟೇ ನಿಮಗೆ ಬರುತ್ತೆ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಕೂಡ ನನ್ನ ವಿಡಿಯೋನ ನೋಡಿದ್ದಕ್ಕೆ.